ಹೆಂಡತಿ ಈ 3 ಕೆಲಸಗಳನ್ನು ಗಂಡನಿಗಾಗಿ ನಾಚಿಕೆ ಪಡದೆ ಮಾಡಲೇಬೇಕು. ಹೌದು, ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪಾಲಿಸಬೇಕಾದ ಕೆಲವು ನಿಯಮಗಳಿವೆ. ಅದರ ಪ್ರಕಾರ ಜೀವನವನ್ನ ನಡೆಸಿದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಹೌದು, ಗಂಡನಿಗಾಗಿ ಹೆಂಡತಿ ನಾಚಿಕೆಯಿಲ್ಲದೆ ಈ 3 ಕೆಲಸಗಳನ್ನು ಮಾಡಲೇಬೇಕು. ಈ ಕೆಲಸಗಳನ್ನ ಮಾಡಿದರೆ ಸಂಸಾರದಲ್ಲಿ ಎಂದಿಗೂ ಸಮಸ್ಯೆಗಳು ಬರುವುದಿಲ್ಲ. ಆ ಕೆಲಸಗಳು ಯಾವುವು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಂಡ ಹೆಂಡತಿ ಎಂದರೆ ಬರೀ ಸಂಭೋಗ ಕ್ರಿಯೆ ಮಾಡುವುದಲ್ಲ, ಜೀವನದ ಅರಿವು ಅವರಿಗೆ ಇರಬೇಕು. ಯಾವ ಹೆಣ್ಣು ಅಥವಾ ಗಂಡ ಸದಾ ಮನದಲ್ಲಿ ಕಾಮದ ಬಯಕೆ ಇಟ್ಟುಕೊಳ್ಳುತ್ತಾರೋ ಅಂತವರಿಗೆ ನಿಜವಾದ ಪ್ರೀತಿಯ ಅರಿವು ಇರುವುದಿಲ್ಲ. ಅವರು ಪ್ರತಿಯೊಬ್ಬರನ್ನು ನೋಡುವ ದೃಷ್ಟಿ ಒಂದೇ ಆಗಿರುತ್ತೆ. ಯಾರೇ ಆಗಿರಲಿ ಕಾಮದ ಹಸಿವು ತಂಪಗೊಳಿಸುತ್ತಾರೆ. ಆದರೆ ಅದು ತಪ್ಪು. ಯಾಕೆಂದ್ರೆ ಇವತ್ತು ಒಬ್ಬ, ನಾಳೆ ಮತ್ತೊಬ್ಬ, ಹೀಗೆ ಅವರ ಆಸೆಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಅಂತವರು ಜೀವನದಲ್ಲಿ ಒಂಟಿಯಾಗಿರುತ್ತಾರೆ. ನೀವು ಪ್ರೀತಿಸಿದ ವ್ಯಕ್ತಿ ಮಾತ್ರ ನಿಮಗೆ ಹತ್ತಿರವಾಗಿರಬೇಕು. ಒಂದಂತೂ ನಿಜ, ಇಂದಿನ ಕಾಲದಲ್ಲಿ ಅಂತ ಪ್ರಾಮಾಣಿಕ ಲಾಯಲ ವ್ಯಕ್ತಿ ಸಿಗುವುದು ತುಂಬಾ ಕಷ್ಟ. ಅಕಸ್ಮಾತ್ ಅಂತಹ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ಅವರ ಪ್ರೀತಿಯನ್ನು ಆದಷ್ಟು ಬೇಗ ಅರಿತುಕೊಳ್ಳಿ. ಮತ್ತೆ ಅವರನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಪುಣ್ಯ ಮಾಡಿರಬೇಕು ಅಂಥವರು ಸಿಗುವುದಕ್ಕೆ. ಗಂಡನ ಪ್ರತಿ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲಬೇಕು. ಗಂಡನಿಗೆ ಯಾವುದಾದರೂ ಕಾರಣಕ್ಕೆ ಬೇಸರವಾಗಿದ್ದರೆ ಅದನ್ನ ತಿಳಿದುಕೊಂಡು ಸಂತೈಸಬೇಕು. ಯಾವಾಗ ಗಂಡನ ಜೊತೆ ಎಲ್ಲಾ ಸಮಯದಲ್ಲಿ ಹೆಂಡತಿ ಇರುತ್ತಾಳೋ ಆಗ ಅವನು ಯಾವುದೇ ಸಮಸ್ಯೆ ಇದ್ದರೂ ಎದುರಿಸಬಹುದು. ಗಂಡ ಹಾಗೂ ಹೆಂಡತಿಯ ನಡುವೆ ಪ್ರೀತಿ ಬಹಳ ಮುಖ್ಯ. ಹೌದು, ಸಂಸಾರದ ಜಂಜಾಟದ ನಡುವೆ ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಲು ಮರೆತಿರಬಹುದು. ಆದರೆ ಹೆಂಡತಿ ಯಾವುದೇ ನಾಚಿಕೆಯಿಲ್ಲದೆ ಗಂಡನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಆಗ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಹಾಗೆ ನೋಡಿದರೆ ಒಂದು ಸಂಬಂಧದಲ್ಲಿ ಆಗಾಗ ಸಮಸ್ಯೆಗಳಾಗುತ್ತವೆ. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಗಬಹುದು. ಆದರೆ ಅದನ್ನ ಮುಂದುವರೆಸಿಕೊಂಡು ಹೋಗಬಾರದು. ಹೌದು, ಸಾಮಾನ್ಯವಾಗಿ ಹೆಣ್ಣಿಗೆ ತಾಳ್ಮೆ ಜಾಸ್ತಿ. ಹಾಗಾಗಿ ಪ್ರತಿ ಮಾತಿಗೂ ಕಾಲು ಕೆದರಿ ಜಗಳ ಮಾಡುವುದರ ಬದಲು ಗಂಡನ ಬಳಿ ಹೋಗಿ ಜಗಳವನ್ನ ಕೊನೆಗೊಳಿಸುವುದು ಮುಖ್ಯ. ಪ್ರತಿ ಸಾರಿ ನಾವು ಸರಿ ಇರುವುದಕ್ಕೆ ಸಾಧ್ಯವಿಲ್ಲ. ಕೆಲವು ತಪ್ಪುಗಳನ್ನು ಕ್ಷಮಿಸಬೇಕು. ಮನುಷ್ಯ ಎಂದ ಮೇಲೆ ತಪ್ಪು ಮಾಡುವುದು ಸಹಜ. ಯಾವುದೇ ವಿಷಯವನ್ನು ಜಗ್ಗಬಾರದು. ಅದನ್ನು ಅಲ್ಲೇ ಮರೆತು ಮುಂದೆ ಸಾಗಬೇಕು. ಹೆಂಡತಿ ಆದವಳು ಗಂಡನಿಗೆ ಐ ಲವ್ ಯು ಹೇಳುವುದರಲ್ಲಿ ನಾಚಿಕೆ ಪಡಬಾರದು. ಐ ಲವ್ ಯು ಚಿಕ್ಕ ಪದವಾದರೂ ಇದರಿಂದ ನಿಮ್ಮ ಬಾಂಧವ್ಯ ಗಟ್ಟಿ ಆಗಬಹುದು. ನೋಡಿ ಸ್ನೇಹಿತರೆ, ಒಂದು ಸಂಸಾರದಲ್ಲಿ ಜಗಳ, ಮನಸ್ತಾಪ, ಕೋಪ, ಕಣ್ಣೀರು ಎಲ್ಲ ಇದ್ದೇ ಇರುತ್ತದೆ. ಇಷ್ಟೆಲ್ಲ ಇದ್ದರೂ ಎಲ್ಲವನ್ನೂ ಮರೆತು ಸಂಗಾತಿಯೊಂದಿಗೆ ಏನೋ ನಡೆದಿಲ್ಲ ಅನ್ನೋ ತರ ಬದುಕುವವನು ಸದಾ ಖುಷಿಯಾಗಿರುತ್ತಾನೆ. ಸ್ನೇಹಿತರೆ, ಇವೆಲ್ಲವೂ ಬರೀ ಗಂಡಿನ ಜವಾಬ್ದಾರಿಯಲ್ಲ. ಹೆಣ್ಣು ಸಹ ಇವೆಲ್ಲವನ್ನ ಅನುಸರಿಸಬೇಕು, ಪಾಲಿಸಬೇಕು. ಆಗ ಮಾತ್ರ ಸಂಸಾರದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಸುಲಭವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.